ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಬೆಂಗಳೂರಿನ ಐತಿಹಾಸಿಕ ಉತ್ಸವ ಅಂತ ಹೇಳಿದ್ರೆ ಅದು ಬೆಂಗಳೂರು ಕರಗ. ಬಟ್ ಇತ್ತೀಚೆಗೆ ಕರಗೋತ್ಸವದಲ್ಲಿ ಅವ್ಯವಹಾರ ಆಗಿದೆ. ಗೋಲ್ಮಾಲ್ನಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಬೆನ್ನಲ್ಲೇ ತನ್ನ ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡು ಜಿಬಿಎ ಮಡಿಲಿಗೆ ಉಳಿದ ಜವಾಬ್ದಾರಿಗಳನ್ನು ಈ ವರ್ಷ ಕರಗ ನಡೆಸುವಂತಹ ಜವಾಬ್ದಾರಿಯನ್ನು ವಹಿಸಿದೆಯಂತೆ ಮುಜರಾಯಿ ಇಲಾಖೆ. ಒಂದು ಡೀಟೇಲ್ ಇದೆ, ನೋಡೋಣ. ಕರಗೋತ್ಸವದಲ್ಲಿ ಅವ್ಯವಹಾರ ಆರೋಪ ಹಿನ್ನೆಲೆ ಕರಗ ಜವಾಬ್ದಾರಿಯಿಂದ ಹಿಂದೆ ಸರಿದ ಮುಜರಾಯಿ, ಹೂ ಅಲಂಕಾರ, ಲೈಟಿಂಗ್ಸ್, ಟೆಂಡರ್ ಜವಾಬ್ದಾರಿ ಜಿಬಿಎಗೆ. ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯೊಂದು ಬೆಂಗಳೂರಿನಲ್ಲಿ ನಡೆಯುವ ಐತಿಹಾಸಿಕ ಸಂಭ್ರಮವಂದ್ರೆ ಅದು ಬೆಂಗಳೂರು ಕರಗ. ಆದಿಶಕ್ತಿ ಸ್ವರೂಪಿಣಿ ದ್ರೌಪದಮ್ಮ ಧರ್ಮರಾಯಸ್ವಾಮಿ ಕರಗ ಶಕ್ತೋತ್ಸವವನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತಗಣ ನೆರೆದಿರುತ್ತಾರೆ. ಈ ಐತಿಹಾಸಿಕ ಉತ್ಸವದಲ್ಲಿ ಅವ್ಯವಹಾರ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಕರಗದ ಅನುದಾನ ಅಥವಾ ಹಣಕಾಸು ಜವಾಬ್ದಾರಿಯಿಂದ ಹಿಂದೆ ಸರಿಯಲು ಮುಜರಾಯಿ ಇಲಾಖೆ ಮುಂದಾಗಿದೆ. ಈ ಬಗ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಜಿಬಿಎ ಮುಖ್ಯ ಆಯುಕ್ತರಿಗೆ ಪತ್ರ ಬರೆದಿದ್ದು, ಜಿಬಿಎ ಕರಗದ ಎಲ್ಲಾ ಹಣಕಾಸು ವ್ಯವಹಾರ, ಲೈಟಿಂಗ್ಸ್, ಹೂವಿನ ಡೆಕೋರೇಷನ್, ಟೆಂಟ್, ಟೆಂಡರ್ ಜವಾಬ್ದಾರಿ ನೋಡಿಕೊಳ್ಳುವಂತೆ ಪತ್ರ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಕರಗ ಉತ್ಸವ ಸಮಿತಿಯವರಿಗೂ ಹಣ ನೀಡೋದು ಬೇಡ, ಎಲ್ಲವನ್ನೂ ಜಿಬಿಎನೇ ನೋಡಿಕೊಳ್ಳಲಿ ಅಂತ ಹೇಳಿದ್ದಾರೆ. ಹೊಸ ಸಮಿತಿ ಬಂದಿದೆ, ಹೊಸ ಅಧ್ಯಕ್ಷರು ಆಯ್ಕೆ ಆಗ್ತಾರೆ, ಆಮೇಲೆ ಅವರೇ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನು ಮುಂದೆ ನಾನು ಮೊನ್ನೆನೇ ಇವರಿಗೆ ಲೆಟ್ರು ಬರೆದುಬಿಟ್ಟೆ, ಚೀಫ್ ಕಮಿಷನರ್ಗೆ. ನಮ್ಮ ಕಡಲೆಕಾಯಿ ಪರ್ಸೆನಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಯಾವ ರೀತಿ ಇದು ಮಹಾನಗರ ಪಾಲಿಕೆ ಅನುದಾನ ಕೊಡ್ತಾರೆ, ಅದನ್ನು ಅವರೇ ಎಕ್ಸಿಕ್ಯೂಟಿವ್ ಟೆಂಡರ್ ಕರೆದು ಅವರೇ ಎಲ್ಲ ಮಾಡಿಕೊಳ್ಳಿ. ಇಲ್ಲೂ ಅಷ್ಟೇ, ಈ ಕರಗದ ಸಮಿತಿಗೆ ಏನೂ ಕೊಡೋದು ಬೇಡ, ಅಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಮಹಾನಗರ ಪಾಲಿಕೆಯಿಂದ ಅವರೇ ಮಾಡಲಿ, ಅವರೇ ಬಿಲ್ಲು ಅವರೇ ಕೊಟ್ಬಿಡಲಿ, ನಮ್ಮ ಕಾಂಟ್ರವರ್ಷಿಯಲ್ಲೇ ಬೇಡ. ಕಳೆದ ವರ್ಷ ಕರಗ ಉತ್ಸವದ ಜವಾಬ್ದಾರಿ ಮುಜರಾಯಿ ಇಲಾಖೆ ತೆಗೆದುಕೊಂಡಿತ್ತು. ಮುಜರಾಯಿ ಇಒ ಖಾತೆಗೆ ಹಣ ಹಾಕಿ ವ್ಯವಸ್ಥಾಪನಾ ಸಮಿತಿ ಕಾರ್ಯಕ್ರಮದ ಖರ್ಚು ವೆಚ್ಚ ನೋಡಿಕೊಳ್ಳಿ ಅಂತ ಜಿಬಿಎ ಹೇಳಿತ್ತು. ಆದರೆ ಕಳೆದ ವರ್ಷ ಕೆಲಸ ಮಾಡಿದ ವರ್ತಕರಿಗೆ ಬಾಕಿ ಹಣ ಕೊಟ್ಟಿಲ್ಲ. ಅವ್ಯವಹಾರವಾಗಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆ ಈ ವರ್ಷ ಸಂಪೂರ್ಣ ಜವಾಬ್ದಾರಿಯನ್ನು ಜಿಬಿಎಗೆ ವಹಿಸಿದೆ. ನಿನ್ನೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕರಗ ಕಮಿಟಿಯ ಹೊಸ ಸದಸ್ಯರ ಮೀಟಿಂಗ್ ನಡೆಯಿತು. ಶೀಘ್ರದಲ್ಲೇ ಹೊಸ ಅಧ್ಯಕ್ಷರ ನೇಮಕವಾಗಲಿದೆ. ಆದರೆ ದೇವಾಲಯದ ಒಳಭಾಗದ ವ್ಯವಸ್ಥೆಗಳನ್ನ ಮಾತ್ರ ಮುಜರಾಯಿ ಇಲಾಖೆ ನೋಡಿಕೊಳ್ಳಲಿದೆ. ಅದು ಸಹ ಪಾರದರ್ಶಕವಾಗಿರಲಿದೆ ಅಂತ ಸಚಿವರು ತಿಳಿಸಿದ್ರು. ನಾವು ಮುಜರಾಯಿ ದೇವಸ್ಥಾನದ ಒಳಗಡೆ ನಾವು ಮಾಡ್ಕೊಳ್ತೀವಿ, ಟೆಂಪಲ್ ಒಳಗಡೆ ನಾವು ಮಾಡ್ಕೊಳ್ತೀವಿ, ಆಚೆದೆಲ್ಲ ಮಹಾನಗರ ಪಾಲಿಕೆ ಮೊದಲಿಂದ ಮಾಡಿಕೊಡೋರು ಈಗಲೂ ಮಾಡ್ತಾರೆ. ಅಂದರೆ ನೀವು ಪಾರ್ಟಿಸಿಪೇಟ್ ಮುಜರಾಯಿ ಇಲಾಖೆ ಕಡಿಮೆ ಇರುತ್ತೆ ಅಂತ ನಮ್ಮದು ಇಷ್ಟ, ಅಲ್ಲಿ ವ್ಯಾಪ್ತಿ ಕಮ್ಮಿ ಇರುತ್ತೆ. ಈ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಅಷ್ಟೇ, ಟೆಂಪಲ್ ಒಳಗಡೆ ನಾವು ಮಿಕ್ಕಿದ್ದೆಲ್ಲ ಅವರೇ ಮಾಡ್ತಾರೆ, ಅದೇ ರೀತಿ ಮಾಡ್ತೀವಿ. ಇದು ಪಾರದರ್ಶಕವಾಗಿರುತ್ತೆ. ಒಟ್ನಲ್ಲಿ ಈ ಬಾರಿ ಪಾರದರ್ಶಕತೆಯಿಂದ ಕರಗ ನಡೆಸಲು ಎಲ್ಲಾ ಸಿದ್ಧತೆಗಳನ್ನು ನಡೆಸಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.